ಕೆಜಿಎಫ್ ಬಾಬು ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳಲ್ಲಿ ಕೆಜಿಎಫ್ ಬಾಬು ಕೂಡ ಒಬ್ರು. ಇವತ್ತು ಕೆಜಿಎಫ್ ಬಾಬು ಅವರ ಬೆಂಗಳೂರಿನ ವಸಂತನಗರದ ನಿವಾಸದ ಬಳಿ ಹೈಡ್ರಾಮವೇ ನಡೆದು ಹೋಗಿತ್ತು. ಚಿಕ್ಕಪೇಟೆಯ ಜನರು ಅವರ ಮನೆಗೆ ಇವತ್ತು ಮುತ್ತಿಗೆ ಹಾಕಿದ್ರು. ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಈಗ ಕೆಜಿಎಫ್ ಬಾಬು ಮನೆ ಮುಂದೆ ಇದ್ದೇನೆ. ನೋಡ್ತಿರ್ಬೋದು, ಸಾಕಷ್ಟು ಚಿಕ್ಕಪೇಟೆ ನಿವಾಸಿಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಎಲೆಕ್ಷನ್ ಟೈಮಲ್ಲಿ ತುಂಬಾ ಭರವಸೆ ನೀಡಿದ್ರು. ಸಿಲಿಂಡರ್ ಕೊಡ್ತುವಂತ, ಮತ್ತೊಂದ್ ಕಡೆ ಚೆಕ್ ಕೊಡ್ತುವಂತ, ಮತ್ತೊಂದ್ ಕಡೆ ಮನೆ ಕಟ್ಟಿಸ್ಕೊಡ್ತುವಂತ. ಬಟ್ ಇದ್ಯಾವುದೂ ನೀಡಿಲ್ಲ. ಒಂದ್ ಕಡೆ ಚೆಕ್ ಬೌನ್ಸ್ ಆಗಿದೆ, ಸಿಲಿಂಡರ್ ಕೊಟ್ಟಿಲ್ಲ, ಮನೆಯನ್ನ ನಾವು ಕೆಡಿದ್ದೇವೆ, ದುಡ್ಡು ಕೊಟ್ಟಿಲ್ಲ, ಕಟ್ಸ್ತಾ ಇಲ್ಲ ಅಂತ ಗಂಭೀರ ಆರೋಪ ಮಾಡ್ತಿದ್ರೆ. ಕೆಜಿಎಫ್ ಬಾಬ್ ಮನೆ ಮುಂದೆ ಒಂದ್ ಕಡೆ ನಿವಾಸಿಗಳು ಪ್ರತಿಭಟನೆ ಮಾಡ್ತಿದ್ರು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಅವ್ರ ಮಾತಾಡಿಸ್ತಾಳು. ಮೇಡಮ್, ಏನೆಲ್ಲ ಭರವಸೆ ಕೊಟ್ಟಿದ್ರಂತ? ನಮ್ಗೆ ಸಿಲಿಂಡರ್ ಕೊಡ್ತೀವಿ ಅಂತ, ಮನೆ ಕೊಡ್ತೀವಿ, 5,000 ಚೆಕ್ ಕೊಡ್ತೀವಿ ಅಂತ ಹೇಳಿದ್ರು. ಅದೆಲ್ಲ ಭರವಸೆ ಹೇಳಿದ್ರು. ನಾವು ದುಡ್ದಿ ನಾವು ತಿನ್ನಕ್ ಆಗ್ತಾ ಇಲ್ಲ ನಮ್ಗೆ. ಇವಾಗ ಬಾಡಿಗೆ ಎಲ್ಲಿಂದ ಕಟ್ಲಿ ಸರ್ ನಾವು? ಅವರು ಬಂದು ನಮ್ಗೆ ನ್ಯಾಯ ಕೊಡಿಸ್ಲಿ ಸಾಕು ಅಷ್ಟೇ. ನಮ್ ಸಂಪರ್ಕ ಮಾಡೋರು ಯಾರು ಇಲ್ಲ. ನನ್ಗೆ ಮನೆ ಮ್ಯಾಲೆ ತಕೊಂಡವ್ರೆ 5,000 6,000 ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಇವರೆಲ್ಲ ಆರಾಮಾಗಿದ್ದಾರೆ ಮನೆಯಲ್ಲಿ, 2 ಜಂಟಿ ಜೊತೆನಲ್ಲಿ. ನಾವೆಲ್ಲ ಬೀದಿನಲ್ಲಿ ಮಲ್ಕೋಬೇಕಾ? ಬೀದಿನಲ್ಲಿ ಇರ್ಬೇಕಾ ನಾವೆಲ್ಲ? ಇವ್ರೆ ಬಂಗ್ಲಾನಲ್ಲಿ ಇರೋದು. ನಾವು ಜೋಪಡಿನೂ ಇಲ್ಲ, ನಮ್ಗೆ ಜೋಪಡಿನೂ ಬಿಟ್ಬಿಟ್ಟಿದ್ದಾರೆ ನಮ್ಗೆ. ಇವ್ರು 2 ಜಂಟಿ ಜೊತೆನಲ್ಲಿ ಒಳಗಡೆ ಇಟ್ಬಿಡ್ತಾರೆ. ನಾವೆಲ್ಲ ಬೀದಿನಲ್ಲಿ ಮಲ್ಕೋಬೇಕಾ? ನಮ್ ತಮ್ಮ ನಮ್ ಮಕ್ಳು ಎಲ್ಲ ಎಲ್ಲಿ ಹೋಗ್ಬೇಕು? ಚಿಕ್ಕ ಮಕ್ಳು ಇದಾರೆ ನಮ್ಗೆ. ಅವ್ರಿಗೆ ಕರೆಸಿ ನಾವು ಮಾತಾಡ್ಬೇಕು, ನಮ್ಗೆ ನ್ಯಾಯ ಕೊಡ್ಬೇಕು. ಇಲ್ಲಾಂದ್ರೆ ನಾವು ಹೋಗಲ್ಲ. 3 ವರ್ಷದಿಂದ ಇದೇ ಹೇಳ್ತಿದ್ರ? 3 ವರ್ಷದಿಂದ ಇದೇ ಮಾತು. 1 ತಿಂಗಳು ಬರ್ತೀನಿ, ಇವಾಗ 25 ತಾರೀಕಿಗೆ ಬರ್ತೀನಿ, ಇಲ್ಲಾಂದ್ರೆ 10ನೇ ತಾರೀಕಿಗೆ ಬರ್ತೀನಿ, ಇಲ್ಲಾಂದ್ರೆ 15ನೇ ತಾರೀಕಿಗೆ ಬರ್ತೀನಿ. ಅದೇ ಮಾತು ಮಾತಾಡೋದು. ಅವ್ರ ಹೆಂಡತಿಗೆ ಹೇಳಿದ್ರೆ, ಅವ್ರ ಹೆಂಡತಿಗೆ ಮಾತಾಡಿದ್ರೆ ಅವ್ರ ಹೆಂಡತಿ ಹೇಳ್ತಾರೆ, ಇಲ್ಲ 20 ದಿವಸ ಬಿಟ್ಬಿಡಿ, 20 ದಿವಸ ಬರ್ತೀನಿ. ಆ 20 ದಿವಸ 3 ವರ್ಷ ಆಯ್ತು. ಇವಾಗ 3 ವರ್ಷದಿಂದ ಇದೇ ಮಾತು. ಇವಾಗ ಏನ್ ಮಾಡ್ಬೇಕು ನಾವು? ಇಷ್ಟು ಸಲ ನಾವು ಹೋಗಿ ಸ್ಟೇಷನ್ ಹತ್ರನು ಹೋಗಿದ್ರೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ, ತಿರ್ಗಾ ನಾವು ಏನಕ್ಕೆ ಬಂದಿ ಮಾಡ್ತಾರಂತ ನಾವು ಸುಮ್ನೆ ಇದ್ದಿದ್ದೀವಿ. ಇವಾಗ ನಾವು ಇರಲ್ಲ. ನಮ್ಗೆ ಏನಾಗ್ಬೇಕು? ನ್ಯಾಯ ಬೇಕು. ಎಲೆಕ್ಷನ್ ಟೈಮಲ್ಲಿ ಕೆಜಿಎಫ್ ಬಾಬು ಅವರು ಒಂದ್ ಕಡೆ ಭರವಸೆ ನೀಡಿದ್ರು. ಆದ್ರೆ ಭರವಸೆ ಇನ್ನೂ ಕೆಜಿಎಫ್ ಬಾಬು ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳಲ್ಲಿ ಕೆಜಿಎಫ್ ಬಾಬು ಕೂಡ ಒಬ್ರು. ಇವತ್ತು ಕೆಜಿಎಫ್ ಬಾಬು ಅವರ ಬೆಂಗಳೂರಿನ ವಸಂತನಗರದ ನಿವಾಸದ ಬಳಿ ಹೈಡ್ರಾಮವೇ ನಡೆದು ಹೋಗಿತ್ತು. ಚಿಕ್ಕಪೇಟೆಯ ಜನರು ಅವರ ಮನೆಗೆ ಇವತ್ತು ಮುತ್ತಿಗೆ ಹಾಕಿದ್ರು. ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಈಗ ಕೆಜಿಎಫ್ ಬಾಬು ಮನೆ ಮುಂದೆ ಇದ್ದೇನೆ. ನೋಡ್ತಿರ್ಬೋದು, ಸಾಕಷ್ಟು ಚಿಕ್ಕಪೇಟೆ ನಿವಾಸಿಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಎಲೆಕ್ಷನ್ ಟೈಮಲ್ಲಿ ತುಂಬಾ ಭರವಸೆ ನೀಡಿದ್ರು. ಸಿಲಿಂಡರ್ ಕೊಡ್ತುವಂತ, ಮತ್ತೊಂದ್ ಕಡೆ ಚೆಕ್ ಕೊಡ್ತುವಂತ, ಮತ್ತೊಂದ್ ಕಡೆ ಮನೆ ಕಟ್ಟಿಸ್ಕೊಡ್ತುವಂತ. ಬಟ್ ಇದ್ಯಾವುದೂ ನೀಡಿಲ್ಲ. ಒಂದ್ ಕಡೆ ಚೆಕ್ ಬೌನ್ಸ್ ಆಗಿದೆ, ಸಿಲಿಂಡರ್ ಕೊಟ್ಟಿಲ್ಲ, ಮನೆಯನ್ನ ನಾವು ಕೆಡಿದ್ದೇವೆ, ದುಡ್ಡು ಕೊಟ್ಟಿಲ್ಲ, ಕಟ್ಸ್ತಾ ಇಲ್ಲ ಅಂತ ಗಂಭೀರ ಆರೋಪ ಮಾಡ್ತಿದ್ರೆ. ಕೆಜಿಎಫ್ ಬಾಬ್ ಮನೆ ಮುಂದೆ ಒಂದ್ ಕಡೆ ನಿವಾಸಿಗಳು ಪ್ರತಿಭಟನೆ ಮಾಡ್ತಿದ್ರು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಅವ್ರ ಮಾತಾಡಿಸ್ತಾಳು. ಮೇಡಮ್, ಏನೆಲ್ಲ ಭರವಸೆ ಕೊಟ್ಟಿದ್ರಂತ? ನಮ್ಗೆ ಸಿಲಿಂಡರ್ ಕೊಡ್ತೀವಿ ಅಂತ, ಮನೆ ಕೊಡ್ತೀವಿ, 5,000 ಚೆಕ್ ಕೊಡ್ತೀವಿ ಅಂತ ಹೇಳಿದ್ರು. ಅದೆಲ್ಲ ಭರವಸೆ ಹೇಳಿದ್ರು. ನಾವು ದುಡ್ದಿ ನಾವು ತಿನ್ನಕ್ ಆಗ್ತಾ ಇಲ್ಲ ನಮ್ಗೆ. ಇವಾಗ ಬಾಡಿಗೆ ಎಲ್ಲಿಂದ ಕಟ್ಲಿ ಸರ್ ನಾವು? ಅವರು ಬಂದು ನಮ್ಗೆ ನ್ಯಾಯ ಕೊಡಿಸ್ಲಿ ಸಾಕು ಅಷ್ಟೇ. ನಮ್ ಸಂಪರ್ಕ ಮಾಡೋರು ಯಾರು ಇಲ್ಲ. ನನ್ಗೆ ಮನೆ ಮ್ಯಾಲೆ ತಕೊಂಡವ್ರೆ 5,000 6,000 ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಇವರೆಲ್ಲ ಆರಾಮಾಗಿದ್ದಾರೆ ಮನೆಯಲ್ಲಿ, 2 ಜಂಟಿ ಜೊತೆನಲ್ಲಿ. ನಾವೆಲ್ಲ ಬೀದಿನಲ್ಲಿ ಮಲ್ಕೋಬೇಕಾ? ಬೀದಿನಲ್ಲಿ ಇರ್ಬೇಕಾ ನಾವೆಲ್ಲ? ಇವ್ರೆ ಬಂಗ್ಲಾನಲ್ಲಿ ಇರೋದು. ನಾವು ಜೋಪಡಿನೂ ಇಲ್ಲ, ನಮ್ಗೆ ಜೋಪಡಿನೂ ಬಿಟ್ಬಿಟ್ಟಿದ್ದಾರೆ ನಮ್ಗೆ. ಇವ್ರು 2 ಜಂಟಿ ಜೊತೆನಲ್ಲಿ ಒಳಗಡೆ ಇಟ್ಬಿಡ್ತಾರೆ. ನಾವೆಲ್ಲ ಬೀದಿನಲ್ಲಿ ಮಲ್ಕೋಬೇಕಾ? ನಮ್ ತಮ್ಮ ನಮ್ ಮಕ್ಳು ಎಲ್ಲ ಎಲ್ಲಿ ಹೋಗ್ಬೇಕು? ಚಿಕ್ಕ ಮಕ್ಳು ಇದಾರೆ ನಮ್ಗೆ. ಅವ್ರಿಗೆ ಕರೆಸಿ ನಾವು ಮಾತಾಡ್ಬೇಕು, ನಮ್ಗೆ ನ್ಯಾಯ ಕೊಡ್ಬೇಕು. ಇಲ್ಲಾಂದ್ರೆ ನಾವು ಹೋಗಲ್ಲ. 3 ವರ್ಷದಿಂದ ಇದೇ ಹೇಳ್ತಿದ್ರ? 3 ವರ್ಷದಿಂದ ಇದೇ ಮಾತು. 1 ತಿಂಗಳು ಬರ್ತೀನಿ, ಇವಾಗ 25 ತಾರೀಕಿಗೆ ಬರ್ತೀನಿ, ಇಲ್ಲಾಂದ್ರೆ 10ನೇ ತಾರೀಕಿಗೆ ಬರ್ತೀನಿ, ಇಲ್ಲಾಂದ್ರೆ 15ನೇ ತಾರೀಕಿಗೆ ಬರ್ತೀನಿ. ಅದೇ ಮಾತು ಮಾತಾಡೋದು. ಅವ್ರ ಹೆಂಡತಿಗೆ ಹೇಳಿದ್ರೆ, ಅವ್ರ ಹೆಂಡತಿಗೆ ಮಾತಾಡಿದ್ರೆ ಅವ್ರ ಹೆಂಡತಿ ಹೇಳ್ತಾರೆ, ಇಲ್ಲ 20 ದಿವಸ ಬಿಟ್ಬಿಡಿ, 20 ದಿವಸ ಬರ್ತೀನಿ. ಆ 20 ದಿವಸ 3 ವರ್ಷ ಆಯ್ತು. ಇವಾಗ 3 ವರ್ಷದಿಂದ ಇದೇ ಮಾತು. ಇವಾಗ ಏನ್ ಮಾಡ್ಬೇಕು ನಾವು? ಇಷ್ಟು ಸಲ ನಾವು ಹೋಗಿ ಸ್ಟೇಷನ್ ಹತ್ರನು ಹೋಗಿದ್ರೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ, ತಿರ್ಗಾ ನಾವು ಏನಕ್ಕೆ ಬಂದಿ ಮಾಡ್ತಾರಂತ ನಾವು ಸುಮ್ನೆ ಇದ್ದಿದ್ದೀವಿ. ಇವಾಗ ನಾವು ಇರಲ್ಲ.
ನಮ್ಗೆ ಏನಾದ್ಬೇಕು ನ್ಯಾಯ ಬೇಕು. ಎಲೆಕ್ಷನ್ ಟೈಮಲ್ಲಿ ಕೆಜಿಎಫ್ ಬಾಬು ಅವರು ಒಂದ್ ಕಡೆ ಭರವಸೆ ನೀಡಿದ್ರು, ಆದ್ರೆ ಭರವಸೆ ಇನ್ನೂ ಕೆಜಿಎಫ್ ಬಾಬು ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳಲ್ಲಿ ಕೆಜಿಎಫ್ ಬಾಬು ಕೂಡ ಒಬ್ರು. ಇವತ್ತು ಕೆಜಿಎಫ್ ಬಾಬು ಅವರ ಬೆಂಗಳೂರಿನ ವಸಂತ ನಗರದ ನಿವಾಸದ ಬಳಿ ಹೈಡ್ರಾಮವೇ ನಡೆದು ಹೋಗಿತ್ತು. ಚಿಕ್ಕಪೇಟೆಯ ಜನರು ಅವರ ಮನೆಗೆ ಇವತ್ತು ಮುತ್ತಿಗೆ ಹಾಕಿದ್ರು. ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಈಗ ಕೆಜಿಎಫ್ ಬಾಬು ಮನೆ ಮುಂದೆ ಇದ್ದೇನೆ, ನೋಡ್ತಿರ್ಬೋದು ಸಾಕಷ್ಟು ಚಿಕ್ಕಪೇಟೆ ನಿವಾಸಿಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಎಲೆಕ್ಷನ್ ಟೈಮಲ್ಲಿ ತುಂಬಾ ಭರವಸೆ ನೀಡಿದ್ರು, ಸಿಲಿಂಡರ್ ಕೊಡ್ತುವಂತ, ಮತ್ತೊಂದ್ ಕಡೆ ಚೆಕ್ ಕೊಡ್ತುವಂತ, ಮತ್ತೊಂದ್ ಕಡೆ ಮನೆ ಕಟ್ಟಿಸ್ಕೊಡ್ತುವಂತ. ಬಟ್ ಇದ್ಯಾವುದೂ ನೀಡಿಲ್ಲ. ಒಂದ್ ಕಡೆ ಚೆಕ್ ಬೌನ್ಸ್ ಆಗಿದೆ, ಸಿಲಿಂಡರ್ ಕೊಟ್ಟಿಲ್ಲ, ಮನೆಯನ್ನ ನಾವು ಕೆಡಿದ್ದೇವೆ, ದುಡ್ಡು ಕೊಟ್ಟಿಲ್ಲ, ಕಟ್ಸ್ತಾ ಇಲ್ಲ ಅಂತ ಗಂಭೀರ ಆರೋಪ ಮಾಡ್ತಿದ್ರೆ. ಕೆಜಿಎಫ್ ಬಾಬು ಮನೆ ಮುಂದೆ ಒಂದ್ ಕಡೆ ನಿವಾಸಿಗಳು ಪ್ರತಿಭಟನೆ ಮಾಡ್ತಿದ್ರು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಅವರ ಮಾತಾಡಿಸ್ತಾಳೆ. ಮೇಡಮ್, ಏನೆಲ್ಲ ಭರವಸೆ ಕೊಟ್ಟಿದ್ರಂತ? ನಮ್ಗೆ ಸಿಲಿಂಡರ್ ಕೊಡ್ತೀವಿ ಅಂತ, ಮನೆ ಕೊಡ್ತೀವಿ, 5,000 ಚೆಕ್ ಕೊಡ್ತೀವಿ ಅಂತ ಹೇಳಿದ್ರು. ಅದೆಲ್ಲ ಭರವಸೆ ಹೇಳಿದ್ರು. ನಾವು ದುಡ್ದಿ ನಾವು ತಿನ್ನಕ್ ಆಗ್ತಾ ಇಲ್ಲ ನಮ್ಗೆ. ಇವಾಗ ಬಾಡಿಗೆ ಎಲ್ಲಿಂದ ಕಟ್ಲಿ ಸರ್ ನಾವು? ಅವರು ಬಂದು ನಮ್ಗೆ ನ್ಯಾಯ ಕೊಡಿಸ್ಲಿ ಸಾಕು ಅಷ್ಟೇ. ನಮ್ ಸಂಪರ್ಕ ಮಾಡೋರು ಯಾರು ಇಲ್ಲ. ನನ್ಗೆ ಮನೆ ಮ್ಯಾಲೆ ತಕೊಂಡವ್ರೆ 5,000 6,000 ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಇವರೆಲ್ಲ ಆರಾಮಾಗಿದ್ದಾರೆ ಮನೆಯಲ್ಲಿ, ಜಂಟಿ ಜೊತೆನಲ್ಲಿ. ನಾವೆಲ್ಲ ಬೀದಿನಲ್ಲಿ ಮಲ್ಕೋಬೇಕಾ? ಬೀದಿನಲ್ಲಿ ಇರ್ಬೇಕಾ ನಾವೆಲ್ಲ? ಇವ್ರೆ ಬಂಗ್ಲಾನಲ್ಲಿ ಇರೋದು, ನಾವು ಜೋಪಡಿನೂ ಇಲ್ಲ, ನಮ್ಗೆ ಜೋಪಡಿನೂ ಬಿಟ್ಬಿಟ್ಟಿದ್ದಾರೆ ನಮ್ಗೆ. ಇವ್ರು ಜಂಟಿ ಜೊತೆನಲ್ಲಿ ಒಳಗಡೆ ಇಟ್ಬಿಡ್ತಾರೆ, ನಾವೆಲ್ಲ ಬೀದಿನಲ್ಲಿ ಮಲ್ಕೋಬೇಕಾ? ನಮ್ ತಮ್ಮ ನಮ್ ಮಕ್ಳು ಎಲ್ಲ ಎಲ್ಲಿ ಹೋಗ್ಬೇಕು? ಚಿಕ್ಕ ಮಕ್ಳು ಇದಾರೆ ನಮ್ಗೆ, ಅವ್ರಿಗೆ ಕರೆಸಿ ನಾವು ಮಾತಾಡ್ಬೇಕು, ನಮ್ಗೆ ನ್ಯಾಯ ಕೊಡ್ಬೇಕು, ಇಲ್ಲಾಂದ್ರೆ ನಾವು ಹೋಗಲ್ಲ. 3 ವರ್ಷದಿಂದ ಇದೇ ಹೇಳ್ತಿದ್ರ? 3 ವರ್ಷದಿಂದ ಇದೇ ಮಾತು. 1 ತಿಂಗಳು ಬರ್ತೀನಿ, ಇವಾಗ 25 ತಾರೀಕಿಗೆ ಬರ್ತೀನಿ, ಇಲ್ಲಾಂದ್ರೆ 10ನೇ ತಾರೀಕಿಗೆ ಬರ್ತೀನಿ, ಇಲ್ಲಾಂದ್ರೆ 15 ತಾರೀಕಿಗೆ ಬರ್ತೀನಿ. ಅದೇ ಮಾತು ಮಾತಾಡೋದು. ಅವ್ರ ಹೆಂಡತಿಗೆ ಹೇಳಿದ್ರೆ, ಅವ್ರ ಹೆಂಡತಿಗೆ ಮಾತಾಡಿದ್ರೆ ಅವ್ರ ಹೆಂಡತಿ ಹೇಳ್ತಾರೆ, ಇಲ್ಲ 20 ದಿವಸ ಬಿಟ್ಬಿಡಿ, 20 ದಿವಸ ಬರ್ತೀನಿ. ಆ 20 ದಿವಸ 3 ವರ್ಷ ಆಯ್ತು. ಇವಾಗ 3 ವರ್ಷದಿಂದ ಇದೇ ಮಾತು. ಇವಾಗ ಏನ್ ಮಾಡ್ಬೇಕು ನಾವು? ಇಷ್ಟು ಸಲ ನಾವು ಹೋಗಿ ಸ್ಟೇಷನ್ ಹತ್ರನು ಹೋಗಿದ್ರೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ, ತಿರ್ಗಾ ನಾವು ಏನಕ್ಕೆ ಬಂದಿ ಮಾಡ್ತಾರಂತ ನಾವು ಸುಮ್ನೆ ಇದ್ದಿದ್ದೀವಿ. ಇವಾಗ ನಾವು ಇರಲ್ಲ, ನಮ್ಗೆ ಏನಾದ್ಬೇಕು ನ್ಯಾಯ ಬೇಕು. ಎಲೆಕ್ಷನ್ ಟೈಮಲ್ಲಿ ಕೆಜಿಎಫ್ ಬಾಬು ಅವರು ಒಂದ್ ಕಡೆ ಭರವಸೆ ನೀಡಿದ್ರು, ಆದ್ರೆ ಭರವಸೆ ಇನ್ನೂ ಕೆಜಿಎಫ್ ಬಾಬು ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳಲ್ಲಿ ಕೆಜಿಎಫ್ ಬಾಬು ಕೂಡ ಒಬ್ರು. ಇವತ್ತು ಕೆಜಿಎಫ್ ಬಾಬು ಅವರ ಬೆಂಗಳೂರಿನ ವಸಂತ ನಗರದ ನಿವಾಸದ ಬಳಿ ಹೈಡ್ರಾಮವೇ ನಡೆದು ಹೋಗಿತ್ತು. ಚಿಕ್ಕಪೇಟೆಯ ಜನರು ಅವರ ಮನೆಗೆ ಇವತ್ತು ಮುತ್ತಿಗೆ ಹಾಕಿದ್ರು. ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಈಗ ಕೆಜಿಎಫ್ ಬಾಬು ಮನೆ ಮುಂದೆ ಇದ್ದೇನೆ, ನೋಡ್ತಿರ್ಬೋದು ಸಾಕಷ್ಟು ಚಿಕ್ಕಪೇಟೆ ನಿವಾಸಿಗಳು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಎಲೆಕ್ಷನ್ ಟೈಮಲ್ಲಿ ತುಂಬಾ ಭರವಸೆ ನೀಡಿದ್ರು, ಸಿಲಿಂಡರ್ ಕೊಡ್ತುವಂತ, ಮತ್ತೊಂದ್ ಕಡೆ ಚೆಕ್ ಕೊಡ್ತುವಂತ, ಮತ್ತೊಂದ್ ಕಡೆ ಮನೆ ಕಟ್ಟಿಸ್ಕೊಡ್ತುವಂತ. ಬಟ್ ಇದ್ಯಾವುದೂ ನೀಡಿಲ್ಲ. ಒಂದ್ ಕಡೆ ಚೆಕ್ ಬೌನ್ಸ್ ಆಗಿದೆ, ಸಿಲಿಂಡರ್ ಕೊಟ್ಟಿಲ್ಲ, ಮನೆಯನ್ನ ನಾವು ಕೆಡಿದ್ದೇವೆ, ದುಡ್ಡು ಕೊಟ್ಟಿಲ್ಲ, ಕಟ್ಸ್ತಾ ಇಲ್ಲ ಅಂತ ಗಂಭೀರ ಆರೋಪ ಮಾಡ್ತಿದ್ರೆ. ಕೆಜಿಎಫ್ ಬಾಬು ಮನೆ ಮುಂದೆ ಒಂದ್ ಕಡೆ ನಿವಾಸಿಗಳು ಪ್ರತಿಭಟನೆ ಮಾಡ್ತಿದ್ರು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಅವರ ಮಾತಾಡಿಸ್ತಾಳೆ. ಮೇಡಮ್, ಏನೆಲ್ಲ ಭರವಸೆ ಕೊಟ್ಟಿದ್ರಂತ? ನಮ್ಗೆ ಸಿಲಿಂಡರ್ ಕೊಡ್ತೀವಿ ಅಂತ, ಮನೆ ಕೊಡ್ತೀವಿ, 5,000 ಚೆಕ್ ಕೊಡ್ತೀವಿ ಅಂತ ಹೇಳಿದ್ರು. ಅದೆಲ್ಲ ಭರವಸೆ ಹೇಳಿದ್ರು. ನಾವು ದುಡ್ದಿ ನಾವು ತಿನ್ನಕ್ ಆಗ್ತಾ ಇಲ್ಲ ನಮ್ಗೆ. ಇವಾಗ ಬಾಡಿಗೆ ಎಲ್ಲಿಂದ ಕಟ್ಲಿ ಸರ್ ನಾವು? ಅವರು ಬಂದು ನಮ್ಗೆ ನ್ಯಾಯ ಕೊಡಿಸ್ಲಿ ಸಾಕು ಅಷ್ಟೇ. ನಮ್ ಸಂಪರ್ಕ ಮಾಡೋರು ಯಾರು ಇಲ್ಲ. ನನ್ಗೆ ಮನೆ ಮ್ಯಾಲೆ ತಕೊಂಡವ್ರೆ 5,000 6,000 ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಇವರೆಲ್ಲ ಆರಾಮಾಗಿದ್ದಾರೆ ಮನೆಯಲ್ಲಿ, ಜಂಟಿ ಜೊತೆನಲ್ಲಿ. ನಾವೆಲ್ಲ ಬೀದಿನಲ್ಲಿ ಮಲ್ಕೋಬೇಕಾ? ಬೀದಿನಲ್ಲಿ ಇರ್ಬೇಕಾ ನಾವೆಲ್ಲ? ಇವ್ರೆ ಬಂಗ್ಲಾನಲ್ಲಿ ಇರೋದು, ನಾವು ಜೋಪಡಿನೂ ಇಲ್ಲ, ನಮ್ಗೆ ಜೋಪಡಿನೂ ಬಿಟ್ಬಿಟ್ಟಿದ್ದಾರೆ ನಮ್ಗೆ. ಇವ್ರು ಜಂಟಿ ಜೊತೆನಲ್ಲಿ ಒಳಗಡೆ ಇಟ್ಬಿಡ್ತಾರೆ, ನಾವೆಲ್ಲ ಬೀದಿನಲ್ಲಿ ಮಲ್ಕೋಬೇಕಾ? ನಮ್ ತಮ್ಮ ನಮ್ ಮಕ್ಳು ಎಲ್ಲ ಎಲ್ಲಿ ಹೋಗ್ಬೇಕು? ಚಿಕ್ಕ ಮಕ್ಳು ಇದಾರೆ ನಮ್ಗೆ, ಅವ್ರಿಗೆ ಕರೆಸಿ ನಾವು ಮಾತಾಡ್ಬೇಕು, ನಮ್ಗೆ ನ್ಯಾಯ ಕೊಡ್ಬೇಕು, ಇಲ್ಲಾಂದ್ರೆ ನಾವು ಹೋಗಲ್ಲ. 3 ವರ್ಷದಿಂದ ಇದೇ ಹೇಳ್ತಿದ್ರ? 3 ವರ್ಷದಿಂದ ಇದೇ ಮಾತು. 1 ತಿಂಗಳು ಬರ್ತೀನಿ, ಇವಾಗ 25 ತಾರೀಕಿಗೆ ಬರ್ತೀನಿ, ಇಲ್ಲಾಂದ್ರೆ 10ನೇ ತಾರೀಕಿಗೆ ಬರ್ತೀನಿ, ಇಲ್ಲಾಂದ್ರೆ 15 ತಾರೀಕಿಗೆ ಬರ್ತೀನಿ. ಅದೇ ಮಾತು ಮಾತಾಡೋದು. ಅವ್ರ ಹೆಂಡತಿಗೆ ಹೇಳಿದ್ರೆ, ಅವ್ರ ಹೆಂಡತಿಗೆ ಮಾತಾಡಿದ್ರೆ ಅವ್ರ ಹೆಂಡತಿ ಹೇಳ್ತಾರೆ, ಇಲ್ಲ 20 ದಿವಸ ಬಿಟ್ಬಿಡಿ, 20 ದಿವಸ ಬರ್ತೀನಿ. ಆ 20 ದಿವಸ 3 ವರ್ಷ ಆಯ್ತು. ಇವಾಗ 3 ವರ್ಷದಿಂದ ಇದೇ ಮಾತು. ಇವಾಗ ಏನ್ ಮಾಡ್ಬೇಕು ನಾವು? ಇಷ್ಟು ಸಲ ನಾವು ಹೋಗಿ ಸ್ಟೇಷನ್ ಹತ್ರನು ಹೋಗಿದ್ರೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ, ತಿರ್ಗಾ ನಾವು ಏನಕ್ಕೆ
ಬಂದಿ ಮಾಡ್ತಾರಂತ ನಾವು ಸುಮ್ನೆ ಇದ್ದಿದ್ದೀವಿ. ಇವಾಗ ನಾವು ಇರಲ್ಲ, ನಮ್ಗೆ ಏನಾದ್ ಬೇಕು ನ್ಯಾಯ ಬೇಕು. ಎಲೆಕ್ಷನ್ ಟೈಮಲ್ಲಿ ಕೆಜಿಎಫ್ ಬಾಬು ಅವರು ಒಂದ್ ಕಡೆ ಭರವಸೆ ನೀಡಿದ್ರು, ಆದ್ರೆ ಭರವಸೆ ಇನ್ನೂ